ಶ್ರೀ ಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಬ್ರಹ್ಮಾಂತ ಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಃ ಪತಿಃ ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮಜನ್ಮನಿ. ಎಲ್ಲ ಅಧ್ಯಾತ್ಮ ಬಂಧುಗಳೇ, ವಿಶೇಷವಾಗಿ ನಮ್ಮ ಅಂಬರಣಿ ಗುರುಕುಲದ ಸಂಯಜ್ಞ ಮತ್ತು ಪ್ರಮತಿ ಎನ್ನುವ ಇಬ್ಬರು ವಿದ್ಯಾರ್ಥಿನಿಯರು ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥ ಮತ್ತು ಹರಿಕಥಾಮೃತ ಸಾರ ಮತ್ತು ನಾರಾಯಣ ಪಂಡಿತಾಚಾರ್ಯರ ಅಂಶಾವೇಶ ನಿರ್ಣಯ, ಹೀಗೆ ಈ ಗ್ರಂಥಗಳನ್ನು ಆಧರಿಸಿಕೊಂಡು ಯಾವ ಯಾವ ದೇವತೆಗಳು ರಾಮಾವತಾರ ಮತ್ತು ಕೃಷ್ಣಾವತಾರಗಳಲ್ಲಿ ಅವತಾರ ಮಾಡಿದ್ದಾರೆ ಅನ್ನುವ ವಿಚಾರವನ್ನು ನಮ್ಮ ಮಕ್ಕಳು ಸಂಗ್ರಹ ಮಾಡಿ ಹೇಳ್ತಾರೆ. ಅದನ್ನು ನೀವು ಕೇಳಿ ಸಂತೋಷಪಡಿ. ನಮ್ಮ ಗುರುಕುಲದಲ್ಲಿ ಮಕ್ಕಳಿಗೆ ಸಮಗ್ರ ಮಹಾಭಾರತ ತಾತ್ಪರ್ಯ ನಿರ್ಣಯದ ಚಿಂತನೆಗಳನ್ನು ಹೇಳಿಕೊಟ್ಟಿದ್ದೇವೆ ಮಕ್ಕಳಿಗೆ. ಒಂದೇನು ಅಂದರೆ, ನಮ್ಮ ಮಾಧ್ವ ವಲಯದಲ್ಲಿ ಮಧ್ವಾಚಾರ್ಯರ ಸಂಪ್ರದಾಯದಲ್ಲಿ ಯಾವುದೇ ಗ್ರಂಥಾಧ್ಯಯನ ಅನ್ನುವುದು ಹೆಣ್ಣುಮಕ್ಕಳಿಗೆ ಇಲ್ಲ. ಅದಕ್ಕೋಸ್ಕರ ಹರಿದಾಸ ಸಾಹಿತ್ಯ ಅನ್ನೋದು ವಿಸ್ತಾರವಾಗಿದೆ. ಅದಕ್ಕೋಸ್ಕರ ನಮ್ಮ ಮಕ್ಕಳಿಗೆ ವಿಶೇಷವಾಗಿ ಪ್ರಮೇಯ ಗ್ರಂಥಗಳನ್ನು ಹೇಳಿಕೊಟ್ಟಿದ್ದೇವೆ. ಮಧ್ಯದಲ್ಲಿ ಅರ್ಥ ಆಗಲಿಕ್ಕೋಸ್ಕರ ನಾನು ಅದರ ಶ್ಲೋಕಗಳ ವಿವರಣೆಯನ್ನು ಕೆಲವು ಕಡೆ ಮಾಡಿದ್ದೇನೆ. ನಮ್ಮ ಇವತ್ತು ಮಾಧ್ವ ಸಮಾಜದಲ್ಲಿ ಏನಾಗಿದೆ ಅಂದರೆ, ಹೆಣ್ಣುಮಕ್ಕಳು ಓದಬಾರ್ದು ಅಂತ ಅವ್ರಿಗೇನೂ ಓದ್ತಾ ಇಲ್ಲ. ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಮಕ್ಕಳು ದಾರಿ ತಪ್ಪುವ ಅವಕಾಶಗಳಿದೆ. ಅಂದರೆ ಶೀಲವತಿಯರಾಗಿರ್ತಾರೆ, ಅದು ಬೇರೆ ವಿಷಯ. ಆದರೆ ಅಧ್ಯಾತ್ಮ ಮಾರ್ಗದಿಂದ ವಂಚಿತರಾಗಿರೋ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲಿಯೂ ಪಾಶ್ಚಾತ್ಯ ದೇಶಗಳಿಗೆ ಈಗಾಗಲೇ ಹೋಗಿ 30-40 ವರ್ಷ ಆದ ಕುಟುಂಬಗಳಲ್ಲಂತೂ ಆ ಪ್ರಾಂತ್ಯದ ಕ್ರೈಸ್ತರನ್ನು, ಯಹೂದಿಗಳನ್ನೆಲ್ಲ ವಿವಾಹ ಮಾಡಿಕೊಳ್ಳುವ ಅವ್ಯವಸ್ಥೆಗಳು ನಮ್ಮ ಬ್ರಾಹ್ಮಣ ಕಮ್ಯುನಿಟಿಯಲ್ಲೇ ನಡೀತಾ ಇದೆ. ಹಾಗಾಗಿ ಈ ಒಂದು ಕಲಿಯುಗದ ನೂರಾರು ವಿವಾಹ ವಿಚ್ಛೇದನಗಳು, ಪುನರ್ವಿವಾಹಗಳು, ಇದೆಲ್ಲ ಅಶಾಸ್ತ್ರೀಯವಾದ ಅನೇಕ ಪಿಡುಗಳ ನಡುವೆಯೂ ಕೂಡ ನಮ್ಮ ಮಕ್ಕಳಿಗೊಂದು ಅಧ್ಯಾತ್ಮವನ್ನು ಕೊಟ್ಟು ಈ ಸಂಸ್ಕಾರವನ್ನು ಹೇಗಾದರೂ ಮಾಡಿ ಉಳಿಸಬೇಕು ಅನ್ನುವ ಪ್ರಯತ್ನದಲ್ಲಿದ್ದೇವೆ. ಇದರ ನಡುವೆ ಅನೇಕ ವೈದಿಕ ವಿದ್ವಾಂಸರಿಗೆ ಇವರು ವಿವಾಹವಾಗದೇ ಇರುವ ಸ್ತ್ರೀಯರಿಗೆಲ್ಲ ಆಚಾರ್ಯರ ಸುರಮೂಲ ಗ್ರಂಥಗಳನ್ನೆಲ್ಲ ಹೀಗೆ ತುಂಬ ಪಾಠಗಳನ್ನು ಮಾಡ್ತಾರೆ ಅಂತ. ಪುರುಷರಿಗೆ ಪಾಠ ಮಾಡುವ ಹಾಗೆ ಪಾಠ ಮಾಡಲ್ಲ. ಆಚಾರ್ಯರ ಸಿದ್ಧಾಂತದ ಸಾರಗಳೇನು ಅಂತ ಹೇಳುವುದರಲ್ಲಿ ಯಾವುದೇ ಮಠಗಳಿಂದಲೂ ಕೂಡ ಅಭ್ಯಂತರ ಇಲ್ಲ ಅಂತ ಭಾವಿಸಿದ್ದೇನೆ. ನಮ್ಮ ಗುರುಗಳು ವಿಶ್ವೇಶತೀರ್ಥರು ಮತ್ತು ವಿದ್ಯಾಮಾನ್ಯ ತೀರ್ಥರು ಇದನ್ನೆಲ್ಲ ಕೆಲವೊಂದು ಅಂಶಗಳನ್ನು ಗ್ರಂಥ ಪುರಸ್ಸರವಾಗಿ ಓದಬಹುದು, ವೇದಾಧ್ಯಯನವನ್ನು ಮಾಡಬಾರದು ಅಂತಲೂ ಉಪದೇಶಗಳನ್ನು ಮಾಡಿದ್ದಾರೆ. ನಮ್ಮ ಮಕ್ಕಳು ಏಕಾದಶಿ, ಚಾತುರ್ಮಾಸ್ಯ ಇವುಗಳನ್ನೆಲ್ಲ ಅನುಷ್ಠಾನ ಮಾಡಿಕೊಂಡು ಇದರ ಅಧ್ಯಯನದಲ್ಲಿ ಆಸಕ್ತಿಯನ್ನು ವಹಿಸಿದ್ದಾರೆ. ಇನ್ನೊಂದು ಅಂಶ ಏನು ಅಂದರೆ, ವಿವಾಹವಾಗದೆ ಹೇಗೆ ಮಾಡುವುದು ಅಂತ. ಅಂದರೆ ಸ್ತ್ರೀಣಾಂ ಪ್ರಧಾನ ಕರ್ಮೈವ ಯಥೋಪನಯನಂ ತಥಾ ಅಂತ ಇದೆ. ಸ್ತ್ರೀಯರಿಗೆ ವಿವಾಹ ಕರ್ಮವೇ ಉಪನಯನ ಸಂಸ್ಕಾರ. ವಿವಾಹ ಆದ ಮೇಲೆ ಹಿಂದಿನ ಕಾಲದಲ್ಲೆಲ್ಲ ಮೊದಲು ವಿವಾಹ ಆಗ್ತಾ ಇತ್ತು. ಆ ಬಾಲ್ಯದಲ್ಲಿಯೇ ಅಧ್ಯಯನದಲ್ಲೂ ಆಸಕ್ತಿ ಉಳಿತಾ ಇತ್ತು. ಈಗ ವಿವಾಹ ಆಗುವುದೇ 25ರ ನಂತರ ಆದ್ದರಿಂದ ಆಮೇಲೆ ಅಧ್ಯಯನ ಇಲ್ಲ. ಪೂರ್ವದಲ್ಲಿ ಅಧ್ಯಯನಕ್ಕೆ ಅವಕಾಶ ಇಲ್ಲ ಅನ್ನುವ ವಿಷಮ ಸ್ಥಿತಿ ಇದೆ. ಅದಕ್ಕೂ ಒಂದು ಪರಿಹಾರವೇನು ಅಂದರೆ, ಒಂದು ದೇವರಿಗೆ ಕನ್ಯಾದಾನ ಮಾಡೋದು ಅಂತ ಒಂದು ಸಂಪ್ರದಾಯ ಇದೆ. ದೇವರ ಮುಂದೆ ಆ ಹೆಣ್ಮಕ್ಕಳನ್ನು ಶ್ರೀನಿವಾಸನೇ ಅವನಿಗೆ ಸಮರ್ಪಣೆಯನ್ನು ಮಾಡಿ ಆಮೇಲೆ ಬಿಂಬ ಅವನೇ, ಅದಕ್ಕೊಂದು ಪ್ರತೀಕ, ನಂತರ ವಿವಾಹ, ಹೀಗೆ ಒಂದು ಸಂಸ್ಕಾರವನ್ನು ಕೊಟ್ಟು ಹೇಗಾದರೂ ಮಾಡಿ ಈ ಧರ್ಮವನ್ನು ಉಳಿಸಬೇಕು ಅನ್ನುವುದು ನಮ್ಮ ಗುರುಗಳ, ವಿಶೇಷವಾಗಿ ವಿಶ್ವೇಶತೀರ್ಥರ ಅನುಗ್ರಹ, ಅವರ ಆದೇಶಗಳಿದೆ. ಹಾಗಾಗಿ ಯಥಾಶಕ್ತಿ ಯಾವುದೇ ಅಶಾಸ್ತ್ರೀಯವಾಗದೆ, ಇನ್ನು ಸಾಧನೆ ಮಾಡಬೇಕು ಅಂತ ಏನೇನೋ ಅಧ್ಯಯನ ಮಾಡಿಸುವುದಲ್ಲ, ಅಶಾಸ್ತ್ರೀಯವಾಗದೇ ಇರುವ ರೀತಿಯಲ್ಲಿ ಹರಿಕಥಾಮೃತ ಸಾರವನ್ನು ಮುಖೋದ್ಗತ ಮಾಡಿಸಿದ್ದೇವೆ. ಆ ಮಹಾಭಾರತದ ಆಚಾರ್ಯರ ಹೇಳಿಕೊಟ್ಟ ಪ್ರಮೇಯಗಳನ್ನು ಕಂಠಸ್ಥ ಮಾಡಿಸುವಂತಹ ಪ್ರಯತ್ನ, ಅದರ ಜೊತೆಗೆ ಅದನ್ನು ಅನುಷ್ಠಾನ ಮಾಡುವಂತಹ ಪ್ರಯತ್ನಗಳಲ್ಲಿಯೂ ನಮ್ಮ ಗುರುಕುಲದ ವಿದ್ಯಾರ್ಥಿನಿಯರಿದ್ದಾರೆ. ನೀವು ಅತ್ಯಂತ ಸಹೃದಯರಾಗಿ ಎಲ್ಲವನ್ನು ಧನ್ಯಾತ್ಮಕವಾಗಿ ಇಂಥ ಮಕ್ಕಳ ಪ್ರೋತ್ಸಾಹ, ಇಂತಹ ಬೆಳವಣಿಗೆ ಮನೆಗಳಲ್ಲಿ ಆಗಬೇಕು. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಮಾಡ್ತಾ ಇರುವ ಸಾಧನೆ ಅತ್ಯಂತ ಅಲ್ಪ ಇದೆ ಅನ್ನೋದು ನನಗೆ ಅರಿವಿದೆ. ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ನಡೀಬೇಕು. ಅದಕ್ಕೆ ದೊಡ್ಡ ದೊಡ್ಡ ಗುರು ಮಠಗಳು ಮುಂದೆ ಬರಬೇಕು. ಮಾಧ್ವೀಯ ಮಠಗಳು ಮುಂದೆ ಬಂದು ಅವರವರೇ ಒಂದೊಂದು ಈ ರೀತಿಯಾದ ಗುರುಕುಲಗಳನ್ನು ಮುಂದುವರಿಸಿದರೆ ನಮ್ಮ ಒಳ್ಳೆಯ ಸಂಸ್ಕಾರ ನಮ್ಮ ಹೆಣ್ಣುಮಕ್ಕಳಿಗೆ, ತುಂಬ ಜಾಣ ಇದ್ದಾರೆ ಮಕ್ಕಳು,
ಆ ಸಂಸ್ಕಾರ ಸಿಗುತ್ತೆ. ನಮ್ಮ ಮಕ್ಕಳು ಮುಖೋದ್ಗತವಾಗಿ ಆ ವಿಚಾರಗಳು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಅದನ್ನು ನೋಡಿ ನೀವು ಸಂತೋಷಪಟ್ಟು ಮಕ್ಕಳನ್ನು ಆಶೀರ್ವದಿಸಿ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಇವುಗಳ ಪುನರುತ್ಥಾನಕ್ಕೆ ನಿಮ್ಮದೂ ಒಂದು ಒಂದು ಏನೋ ಪ್ರೋತ್ಸಾಹದಾಯಕವಾದ ಅಭಿನಂದನೆ ಈ ಮಕ್ಕಳ ಪಾಲಿಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮ್ಮ ಮಕ್ಕಳ ವಿಚಾರ ಮಕ್ಕಳು ಪ್ರಸ್ತುತಿಪಡಿಸ್ತಾ ಇದ್ದಾರೆ. ಹರಯೇ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಬ್ರಹ್ಮಾಂತ ಗುರವಃ ಸಾಕ್ಷಾದಿಷ್ಟಂ ದೈವಂ ಶ್ರೇಯಃ ಪತಿಃ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ. ತತ್ಶ್ರೀಮಂಡಲ ಮಧ್ಯಸ್ಥಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣು ಹೃದಯಾಸ್ತಾನ್ ನಮಸ್ಯೆ ಗುರುನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶೇಷಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ನಾವು ಇವತ್ತು ಮಧ್ವಾಚಾರ್ಯರು ರಚಿಸಿದಂತಹ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬರುವಂತಹ ಎಲ್ಲ ಅಂಶಾವೇಶಗಳ ಬಗ್ಗೆ ಹೇಳ್ತೀವಿ. ಅದರಲ್ಲಿ ರಾಮಾಯಣ ಕಾಲದಲ್ಲಿ ಮತ್ತೆ ಕೃಷ್ಣಾವತಾರ ಕಾಲದಲ್ಲಿ ಯಾವ್ಯಾವ ದೇವತೆಗಳು ಹೇಗೆ ಅವತಾರ ಮಾಡಿದ್ರು, ಏನಾಗಿ ಅವತಾರ ಮಾಡಿದ್ರು ಅಂತ ಹೇಳಿದ್ದಾರೆ. ಅದನ್ನ ನೀವು ಕೂಡ ಮನದಟ್ಟು ಮಾಡ್ಕೊಳ್ಳಿ, ಅವಾಗ ನಿಮ್ಗೂ ಕೂಡ ದೇವತೆಗಳ ಅನುಗ್ರಹ ಆಗತ್ತೆ. ಮೊದಲು ನಾನು ಸ್ವಲ್ಪ ಪ್ರಶ್ನೆಯನ್ನ ಕೇಳ್ತೀನಿ, ನೀವು ಹೇಳ್ತೀರಾ? ಹೇಳ್ತೀನಿ. ಅಕ್ರೂರ ಯಾರ ಅವತಾರ? ಅವನು ಕಿಶೋರ ಅನ್ನುವಂತಹ ಗಂಧರ್ವನ ಅವತಾರ, ಬ್ರಹ್ಮಗಾಯಕ. ಅವನೊಳಗೆ ಸ್ವಯಂಭುವಮನು ಮತ್ತೆ ಬ್ರಹ್ಮನ ಆವೇಶ ಇರುತ್ತೆ. ಅಜಗರ ಹಿಡ್ಕೊಂಡವನು. ಇಬ್ರು ಅಜಗರ ಇದ್ದಾರಲ್ವಾ, ಒಬ್ಬ ನಂದನನ್ನ ಹಿಡ್ಕೊಂಡವನು, ಅವನು ವಿದ್ಯಾಧರ ಗಣದಲ್ಲಿ ಬರುವಂತಹ ಸುದರ್ಶನನ ಅವತಾರ. ಆಮೇಲೆ ಭೀಮನನ್ನ ಹಿಡಿದಿರುವಂತಹ ನಹುಷ, ಅವನು ಅಗಸ್ತ್ಯರ ಶಾಪದಿಂದ ಹಾಗೆ ಹುಟ್ಟಿರ್ತಾನೆ. ಅರ್ಜುನಲ್ಲರಿಗೂ ಗೊತ್ತಿದೆ, ಅವನು ಇಂದ್ರನ ಅವತಾರ. ಅವನೊಳಗೆ ನರ, ಹರಿ ಮತ್ತೆ ವಾಯುದೇವರ ಆವೇಶ ಇರುತ್ತೆ. ಅರ್ಜುನ ವೃಕ್ಷಗಳಿರುತ್ತಲ್ವ, ಅದು ಅವರೊಳಗೆ ನಲಕೂಬರ ಮತ್ತೆ ಮಣಿಗ್ರೀವರು ಅಂತ ಕುಬೇರನ ಮಕ್ಕಳು. ಅವರೊಳಗೆ ಇರುವಂತಹ ಆವೇಶ ಧ್ವನಿ ಮತ್ತೆ ಚಮು. ಅನಿರುದ್ಧ, ಅವನು ಮೂಲ ರೂಪದಲ್ಲೂ ಅನಿರುದ್ಧನೇ, 10ನೇ ಕಕ್ಷೆಯವನು. ಅವನೊಳಗೆ ಅನಿರುದ್ಧ ರೂಪಿ ಭಗವಂತನ ಆವೇಶ ಇರುತ್ತೆ. ಅಭಿಮನ್ಯು ಯಾರ ಅವತಾರ? ಅವನು ಬುಧನ ಅವತಾರ. ಅವನೊಳಗೆ ಎಲ್ಲ ಪಂಚ ಇಂದ್ರರು ಇರ್ತಾರೆ. ಯಾರ್ಯಾರು ಅಂತಂದ್ರೆ ಯಮ, ವಾಯು, ಇಂದ್ರ, ಆಮೇಲೆ ಅಶ್ವಿ ದೇವತೆಗಳು, ಆಮೇಲೆ ಹರಿ ಮತ್ತೆ ಕೃಷ್ಣ ಮತ್ತೆ ಸುದರ್ಶನಾಭಿಮಾನಿ. ಹರಿಷ್ಟಾಸುರ, ಅವನು ವೃಕಾಸುರನ ಅವತಾರ. ಅಶ್ವತ್ಥಾಮಾಚಾರ್ಯರು ರುದ್ರದೇವರ ಅವತಾರ. ಅಂಗದ, ಅವನು ಚಂದ್ರನ ಅವತಾರ. ಅವನೊಳಗೆ ಇಂದ್ರನ ಆವೇಶ ಇರುತ್ತೆ. ಯಾರ ಮಗ ಇವನು? ಯಾರು? ಅಂಗದನ, ವಾಲಿ ಮಗ. ಆಮೇಲೆ ಏಕಲವ್ಯ, ಅವನು ಮಣಿಮಂತನ ಅವತಾರ. ಕರ್ಣ ಸೂರ್ಯನ ಅವತಾರ. ಇವನು ಹುಟ್ಟಬೇಕಾದ್ರೆ ಹರಿ ಆವೇಶ ಇರುತ್ತೆ. ನಂತರ ಸಹಸ್ರವರ್ಮ ಮತ್ತೆ ನರಕಾಸುರನ ಆವೇಶ ಇರುತ್ತೆ. ಕಥನ, ಇವನೊಬ್ಬ ಕಪಿ, ಕುಬೇರನ ಅವತಾರ. ಕಬಂಧ, ಇವನು ಧನು ಅಂತ ಗಂಧರ್ವ. ಕಾಕಾಸುರ, ಇವನು ಜಯಂತ. ಇವನೊಳಗೆ ಕುರಂಗಾಸುರನ ಆವೇಶ ಇರುತ್ತೆ. ಕಾಳಿಂದಿ, ಇವಳು ಮೂಲ ರೂಪದಲ್ಲಿ ಕೂಡ ಕಾಳಿಂದಿ ಅಂತಾನೆ ಹೆಸರು. ಷಣ್ಮಹಿಷರಲ್ಲಿ ಒಬ್ಳು. ರಮಾವೇಶ ಇರತ್ತೆ. ಯಾಕಂತಂದ್ರೆ ಭಗವಂತನ ಜೊತೆಗೆ ಸಂಘ ಮಾಡ್ಬೇಕು ಅಂದ್ರೆ ಲಕ್ಷ್ಮೀ ದೇವಿ ಇರ್ಬೇಕಲ್ವಾ, ಹಾಗಾಗಿ. ಕಾಳಿ, ಇವಳು ಭೀಮಸೇನ ದೇವರ ಪತ್ನಿ, ಮೂಲ ರೂಪದಲ್ಲಿ ಭಾರತೀ ದೇವಿ. ಕೀಚಕ, ಇವನು ಮಹಾದುಷ್ಟ ದೈತ್ಯ, ಬಾಣಾಸುರನ ಅವತಾರ. ಆಮೇಲೆ ಕೀಟ, ಅವನು ಮೂಲ ರೂಪದಲ್ಲಿ ಹೇತಿ ಅಂತ. ಅವನೊಳಗೆ ಇಂದ್ರನ ಆವೇಶ ಇರುತ್ತೆ. ಯಾವ ಪ್ರಸಂಗದಲ್ಲಿ ಬರ್ತಾನೆ ಇವನು? ಪರಶುರಾಮ ದೇವರನ್ನ ಕರ್ಣ ತೊಡೆ ಮೇಲೆ ಮಲಗಿಸ್ಕೊಂಡಿರ್ತಾನಲ್ವಾ, ಅವಾಗ ಈ ಕೀಟ ಬರುತ್ತೆ. ಆಮೇಲೆ ಕುಂತಿ ಭೋಜ, ಇವನು ಕೂರ್ಮ ಅನ್ನುವಂತಹ ಮರುತಿನ ಅವತಾರ, ಕುಂತಿಯ ತಂದೆ. ಆಮೇಲೆ ಕೇಸರಿ, ಧ್ರುವ ಮರುತಿನ ಅವತಾರ, ಹನುಮಂತನ ತಂದೆ. ಕೈಶಿಕ, ಇವನು ಭೀಷ್ಮಕನ ತಮ್ಮ, ಶುಂಠಿ ಅನ್ನುವಂತಹವನ ಅವತಾರ. ಕಂಸ, ಇವನು ಕಾಲನೇಮಿ ಅವತಾರ. ಇವನೊಳಗೆ ಬ್ರಹ್ಮ ಮತ್ತೆ ವಾಯುದೇವರ ಆವೇಶ ಇರುತ್ತೆ. ಮತ್ತೆ ಭೃಗು ಋಷಿಗಳು ಇರ್ತಾರೆ. ಕ್ರಥ, ಭೀಷ್ಮಕನ ತಮ್ಮ. ಇವನು ಪವಮಾನ ಅನ್ನುವಂತಹ ಅಗ್ನಿಕುಮಾರನ ಮೂಲ ರೂಪ ಆಗಿರುತ್ತೆ. ಗದ, ಇವನು ಕೃಷ್ಣನ ತಮ್ಮ. ಚಂಡ ಅನ್ನುವಂತಹ ವಿಷ್ಣು ಪಾರ್ಷದನಾಗಿ ಅವನ ಮೂಲ ರೂಪ. ಗಜ, ಇವನು ಪ್ರಾಣನ ಅವತಾರ. ಇವರೆಲ್ಲ ಕಪಿಗಳ? ಹೌದು, ಕಪಿಗಳು. ಗವಯ, ಯಾನ. ಗವಾಕ್ಷ, ಅಪಾನ. ಗಂಧಮಾದನ, ಸಮಾನ. ಋಷಪರ್ವ, ಉದಾನ. ಗಜೇಂದ್ರ ಯಾರ ಅವತಾರ? ಗಂಧರ್ವನ ಅವತಾರ. ಜನಮೇಜಯ ಎಷ್ಟು ಜನ ಇದ್ದಾರೆ? ಇಬ್ಬರಿದ್ದಾರೆ. ಒಬ್ಬ ದ್ರುಪದನ್ ಮಗ, ಅವನು ಚಿತ್ರರಥ ಅನ್ನುವಂತಹ ಗಂಧರ್ವನ ಅವತಾರ. ಅವನೊಳಗೆ ತ್ವಷ್ಟೃ ಸೂರ್ಯನ ಆವೇಶ ಇರುತ್ತೆ. ಇನ್ನೊಬ್ಬ ಜನಮೇಜಯ ಪರೀಕ್ಷಿತನ್ ಮಗ, ಮೂಲ ರೂಪದಲ್ಲೂ ಜನಮೇಜಯ ಅಂತಾನೆ. ಜರ, ಇವನು ವ್ಯಾಧ.
ಕೃಷ್ಣನನ್ನ ಸಂಹಾರ ಮಾಡಕ್ಕೆ ಅವನು ನಿಮಿತ್ತ ಆಗಿರ್ತಾನಲ್ವಾ, ಅವನು ಭೃಗು ಋಷಿಗಳ ಅವತಾರ. ಜರಾಸಂಧ ಇವನು ವಿಪ್ರಚಿತ್ತಿ ಅವತಾರ. ಭೀಮಸೇನರಿಂದ ಸಂಹಾರಗೊಳ್ತಾನೆ. ಜಾಂಬವಂತ ಇವನು ಯಮದೇವರ ಅವತಾರ. ಬ್ರಹ್ಮದೇವರು ಆಕಳಿಕೆ ಮಾಡ್ಬೇಕಾದ್ರೆ ಇವನು ಹುಟ್ಟುತ್ತಾನೆ. ಜಾಂಬವತಿ ಜಾಂಬವತನ ಮಗಳೇ ಜಾಂಬವತಿ, ಮೂಲ ರೂಪದಲ್ಲೂ ಜಾಂಬವತಿನೇ. ಷಣ್ಮಹಿಷಿಯರೆಲ್ಲೊಬ್ರು ರಮಾವೇಶ ಇರತ್ತೆ. ಆಮೇಲೆ ಡಿಭಿಕಾ ಇದು ಮಧು ಕೈಟಭರ ಗೊತ್ತಲ್ವಾ, ಅಲ್ಲಿ ಕೈಟಭನ ಅವತಾರ. ಇವನಲ್ಲಿ ಯಾರ ಆವೇಶ ಇರುತ್ತೆ? ಇವನಲ್ಲಿ ಬ್ರಹ್ಮದೇವರ ಆವೇಶ ಇರತ್ತೆ. ಆಮೇಲೆ ತಾರಾ ಯಾರ್ಯಾರು? ತಾರಾ ಅನ್ನೋನು ಬೃಹಸ್ಪತಿ ಅವತಾರ. ತಾರಾ ಅನ್ನೋಳು ಶಚಿ ಅವತಾರ. ತ್ರಿವಕ್ರೆ ತ್ರಿವಕ್ರೆ ಅದೇ ಕುಬ್ಜೆ, ಅವಳು ಪಿಂಗಳೆಯ ಅವತಾರ. ಆಮೇಲೆ ನಂದಗೋಪ ದ್ರೋಣ ಅನ್ನುವಂತಹ ವಸುವಿನ ಅವತಾರ. ಪನಸ ಅವನೊಬ್ಬ ಕಪ್ಪಿ, ವಸು ಅಂತಷ್ಟೇ ಹೇಳಿದ್ದಾರೆ. ಪರೀಕ್ಷಿತ ಅದೇ ಉತ್ತರ ಮತ್ತೆ ಅಭಿಮನ್ಯುವಿನ ಮಗ, ಅವನ ಮೂಲ ರೂಪದಲ್ಲೂ ಪರೀಕ್ಷಿತ ಅಂತಾನೆ ಹೆಸರು. ಪ್ರದ್ಯುಮ್ನ ಕೃಷ್ಣನ ಮಗ, ಮೂಲ ರೂಪದಲ್ಲಿ ಕಾಮ. ಇವನೊಳಗೆ ಪ್ರದ್ಯುಮ್ನ ರೂಪಿ ಭಗವಂತನ ಆವೇಶ ಇರತ್ತೆ. ಪಾರ್ವತಿ ಅಂದ್ರೆ ರುದ್ರದೇವ್ರ ಹೆಂಡತಿ ಪಾರ್ವತಿ ಅಂತ ತಿಳ್ಕೊಬಾರ್ದು, ನಕುಲನ ಪತ್ನಿ ಪಾರ್ವತಿ ಅಂತ ತಿಳ್ಕೊಬೇಕು. ಅವಳು ತಿಲೋತ್ತಮ ಎನ್ನುವಂತಹ ಅಪ್ಸರಾ ಸ್ತ್ರೀ. ಪುರೋಚನ ಇವನು ದುರ್ಯೋಧನನ ಮಂತ್ರಿ, ಮೂಲ ರೂಪದಲ್ಲಿ ಪ್ರಹಸ್ತ. ಅವನು ರಾವಣನ ಮಂತ್ರಿ. ಊತನ ಇವಳು ಕೆಟ್ಟವಳು, ತಾಟಕಿ ಅಂತ. ಇವಳೊಳಗೆ ಊರ್ವಶಿ ಮತ್ತೆ ರತ್ನಮಾಲೆಯ ಆವೇಶ ಇರುತ್ತೆ. ಪಾಂಡು ಯಾರ ಅವತಾರ? ಪಾಂಡವರ ತಂದೆ, ಪರಾವಹ ಮರುತಿನ ಅವತಾರ. ಇವನೊಳಗೆ ವಾಯು ಆವೇಶ ಇರುತ್ತೆ. ಪೌಂಡ್ರಕ ವಾಸುದೇವ ವೇನನ ಅವತಾರ. ಸುತನು ಇವಳು ಪೌಂಡ್ರಕ ವಾಸುದೇವನ್ ಅಮ್ಮ ತಿಥಿದೇವಿ. ಬಲರಾಮ ಗೊತ್ತಿದ್ದೆ, ಶೇಷದೇವರ ಅವತಾರ. ಶುಕ್ಲಕೇಶ ವೇಷ ಇರುತ್ತೆ. ಭೂರಿಶ್ರವಸ್ ಇವನು ಅಹಿರ್ಬುಧ್ನಿ ಅನ್ನುವಂತಹ ರುದ್ರನ ಅವತಾರ. ಅಷ್ಟೂ ಜನ ರುದ್ರರ ಆವೇಶ ಇರತ್ತೆ. ಮುಷ್ಟಿಕಾಸುರ ಕಿಶೋರಾಸುರ ಅನ್ನುವಂತಹ ಅವತಾರ. ಮಾದ್ರಿ ಧೃತಿದೇವಿ, ಇವಳು ಪರಾವಹ ಮರುತಿನ ಪತ್ನಿ. ಮಧ್ವಾಚಾರ್ಯರು ಪುಣ್ಯ ಬರ್ಲಿ ಅಂತ ಹೇಳ್ತೀನಿ ಸುಮ್ನೆ. ವಾಯುದೇವರ ಅವತಾರ. ಮಹಾಭಿಷಕ್ ಇವನು ವರುಣನ ಅವತಾರ. ಮಂಡೂಕ ಇವನು ಕೂಡ ವರುಣನ ಅವತಾರ. ಮಂಡೂಕೋಪನಿಷತ್ತನ್ನ ಉಪದೇಶ ಮಾಡ್ತಾನೆ. ಯಾವ ರೂಪದಿಂದ ಬರ್ತಾನೆ? ಮಂಡುಕನೆ ಕಪ್ಪೆ ಅಂತ ಅರ್ಥ, ಕಪ್ಪೆ ರೂಪದಲ್ಲಿ ಬರ್ತಾನೆ. ಮಂಥರ ಇವಳು ಅಲಕ್ಷ್ಮಿ ಅವತಾರ. ಕೈಕೇಯ ಧಾತ್ರಿ ಆಗಿರ್ತಾಳೆ, ತುಂಬಾ ಕೆಟ್ಟವಳಾಗಿರ್ತಾಳೆ. ಮಂದ್ರದ್ಯುಮ್ನ ಇವನು ಇಂದ್ರನ ಅವತಾರ. ರಾಕ್ಷಸ ಮನ್ವಂತರಕ್ಕೆ ಇಂದ್ರನಾಗ್ತಾನೆ. ಮಿತ್ರವಿಂದ ಇವಳು ಮೂಲ ರೂಪದಲ್ಲೂ ಮಿತ್ರವಿಂದ. ಷಣ್ಮಹಿಷಿಯರೆಲ್ಲೊಬ್ಳು ರಮಾವೇಶ ಇರತ್ತೆ. ಯಶೋಧ ಯಾರ ಅವತಾರ? ಧರೆಯ ಅವತಾರ. ದ್ರೋಣ ನಾಮಕ ವಸುವಿನ ಪತ್ನಿ. ಯಾದವರು ಗಂಧರ್ವರಾಗಿನೂ ಅವತಾರ ಮಾಡ್ತಾರೆ, ದೇವತೆಗಳು ಅವತಾರ ಮಾಡ್ತಾರೆ. ಯುಧಾಮನ್ಯು ವಿಶ್ವಾವಸು ಅನ್ನುವಂತಹ ಗಂಧರ್ವನ ಅವತಾರ. ಬ್ರಹ್ಮಾವೇಶ ಇರತ್ತೆ. ದ್ರುಪದನ ಮಗ. ಲಕ್ಷಣ ಯಾರ ಅವತಾರ? ಯಾವ ಲಕ್ಷಣ? ದುರ್ಯೋಧನನ ಪುತ್ರಿ. ಅವಳು ರತಿದೇವಿ ಅವತಾರ. ಆಮೇಲೆ ವಸುದೇವ ಕಶ್ಯಪನ ಅವತಾರ. ಸ್ವಯಂಭೂ ಮನುವಿನ ಆವೇಶ ಇರತ್ತೆ. ವಾಲಿ ಇಂದ್ರನ ಅವತಾರ. ವಿಕರ್ಣ ಅತಿಕಾಯನ ಅವತಾರ. ವಿಕುಕ್ಷಿ ಇಂದ್ರನ ಅವತಾರ. ವಿದುರ ಯಮನ ಅವತಾರ. ವಿಪೃಥು ಸೌಮ್ಯ ಮರುತಿನ ಅವತಾರ. ವಿಭೀಷಣ ಕಣ್ವ ಮುನಿಗಳ ಅವತಾರ. ವಿರಾಟ್ ಗಂಧರ್ವನ ಅವತಾರ. ವಿವಾಹನ ಆವೇಶ ಇರತ್ತೆ. ವಿರಾಧ ತುಂಬುರುವಿನ ಅವತಾರ. ವಿವಿಧ ಮೈಂದರು ಅದೇ ಅಶ್ವಿ ದೇವತೆಗಳ ಅವತಾರ. ವಿವಿಧನಲ್ಲಿ ಯಾರ ಆವೇಶ ಇರುತ್ತೆ? ಇಂದ್ರನ ಆವೇಶ ಇರತ್ತೆ, ಅದಕ್ಕೆ ಬಲ ಜಾಸ್ತಿ ಇರತ್ತೆ ಅವನೊಳಗೆ. ವಿಶೋಕ ಇನ್ನು ನಾರದನ್ ಶಿಷ್ಯ, ಭೀಮನ ಸಾರಥಿ ಮತ್ತೆ ತ್ರಿವಕ್ರೆಯ ಮಗ. ಶಲ ವಿರೂಪಾಕ್ಷ. ಶಲ್ಯ ಯಾರ ಅವತಾರ? ಸಹ್ಲಾದನ ಅವತಾರ. ಇವರೇ ಮುಂದೆ ಜಗನ್ನಾಥದಾಸರಾಗೋದು. ಶರ್ವತ್ರಾತ ಸಮಾನನ ಅವತಾರ. ಶಿಖಂಡಿ ಅಂಬೆಯ ಅವತಾರ. ಶಿವಕನ್ಯಾ ಭಾರತಿ ದೇವಿ. ಇವಳೊಳಗೆ ಉಷಾ, ಪಾರ್ವತಿ, ಶಚಿ ಮತ್ತೆ ಶ್ಯಾಮಲೆಯ ಆವೇಶ ಇರತ್ತೆ. ಶಿಶುಪಾಲ ಇವನು ಹಿರಣ್ಯಕಶಿಪುವಿನ ಅವತಾರ. ಯಾರ ಆವೇಶ ಇರುತ್ತೆ? ದಯನ ಆವೇಶ ಇರತ್ತೆ. ಶುಕಾಚಾರ್ಯರು. ರುದ್ರದೇವರ ಅವತಾರ. ಶುಕಿ ಘೃತಾಚಿ ಅವತಾರ. ಯಾರಮ್ಮ? ಶುಕಾಚಾರ್ಯರಮ್ಮ. ಶೃಗಾಲ ವಾಸುದೇವ. ದುಂದುವಿನ ಅವತಾರ. ಶ್ರುತಾಯುಧ ವರುಣನ ಪುತ್ರನ ಅವತಾರ. ಸಾತ್ಯಕಿ ಇವನು ಕೃಷ್ಣ ಪಕ್ಷಾಭಿಮಾನಿ. ಸುದರ್ಶನ ಚಕ್ರ, ಗರುಡ ಮತ್ತೆ ಸಂವಹ ಮರುತಿನ ಆವೇಶ ಇರತ್ತೆ. ಸಾಲ್ವ ಬಲಿ ಅನ್ನುವಂತ ಹೆಸರನ್ನ ಅವತಾರ. ಸೀತಾ ಲಕ್ಷ್ಮೀದೇವಿ ಅವತಾರ. ಸುಗ್ರೀವ ಸೂರ್ಯನ ಅವತಾರ. ಸುಧಾಮ ಇವನು ಪುಷ್ಪಕಾರ ಅಂತ ಇನ್ನೊಂದು ಹೆಸರು. ಯಾವಾಗ ಬರ್ತಾನೆ ಅಂತಂದ್ರೆ ಕೃಷ್ಣ ಕಂಸನಪುರಕ್ಕೆ ಪ್ರವೇಶ ಮಾಡ್ಬೇಕಾದ್ರೆ ಹೂವನ್ನ ಸಮರ್ಪಣೆ ಮಾಡ್ತಾನಲ್ವಾ ಅವನು. ಮೂಲ ರೂಪದಲ್ಲೂ ಸುಧಾಮನೆ, ವಿಷ್ಣು ಪಾರ್ಷದ. ಸುನೀತ
ವೃಕಾಸುರನ ಅವತಾರ. ಯಾರ ತಮ್ಮ ಇವನು? ಕಂಸನ್ ತಮ್ಮ. ಸುಭದ್ರ? ತ್ರಿಜಟೆಯ ಅವತಾರ. ಸುಷೇಣ? ವರುಣನ ಅವತಾರ. ಸೋಮದತ್ತ? ಪತ್ರತಾಪನ ಅವತಾರ, ಬಾಹ್ಲಿಕನ್ ಮಗ. ಸೈಂಧವ? ಇವನು ಜಯದ್ರಥ ಅಂತ, ಇವನು ಕಾಲಕೇರಲ್ಲಿ ಒಬ್ಬ. ಸಂಜಯ? ತುಂಬುರುವಿನ ಅವತಾರ, ಉದ್ವಹ ಮರುತಿನ ಆವೇಶ ಇರುತ್ತೆ. ಸಂಪಾತಿ ಇಬ್ರು ಇದಾರಲ್ವಾ? ಒಬ್ಬ ಸಂಪಾತಿ ಕಪಿ, ಮರುದಂಶ ಅಂತ ಹೇಳಿದರೆ. ಇನ್ನೊಬ್ಬ ಸಂಪಾತಿ ಜಟಾಯುವಿನ ಅಣ್ಣ, ಅರುಣನ ಪುತ್ರ. ಸಾಂಬ? ರುಕ್ಮಿಣಿ ಜಾಂಬವತಿ ಮತ್ತೆ ಕೃಷ್ಣನ ಮಗ, ಕಾಮನ ಅವತಾರ. ಸುಹೋತ್ರ? ಇವನು ಧರ್ಮರಾಜನ ಮಗ, ಚಿತ್ರಗುಪ್ತನ ಅವತಾರ. ತ್ರಿಷಿಕಾ ವಿಭು? ಇವರಿಬ್ರು ಕೂಡ ರೈವತ ಮತ್ತೆ ತಾಪಸ ಮನ್ವಂತರಕ್ಕೆ ಇಂದ್ರರು. ಯಾರು ಅಂದ್ರೆ ಅಶ್ವಿ ದೇವತೆಗಳು. ದಮಘೋಷ? ಇವನು ಶಿಶುಪಾಲನ ಅಪ್ಪ, ಧನು ಅನ್ನುವಂತಹ ಗಂಧರ್ವನ ಅವತಾರ. ದಶರಥ? ಇವನು ಕಶ್ಯಪನ ಅವತಾರ, ಸ್ವಯಂಭವ ಮನು ಮತ್ತೆ ವೈವಸ್ವತ ಮನುವಿನ ಆವೇಶ ಇರುತ್ತೆ. ದೇವಕ? ಇವನು ದೇವಕಿಗೆ ಅಣ್ಣನೂ ಆಗ್ತಾನೆ, ಅಪ್ಪನೂ ಆಗ್ತಾನೆ. ಗಂಧರ್ವ ಮುನಿಯನ ಅವತಾರ. ದೇವಕಿ ಇಬ್ರು ಇದಾರಲ್ವ? ಯಾರ್ಯಾರು? ಒಬ್ಳು ದೇವಕಿ ಪ್ರಸಿದ್ಧಳೆ, ಕೃಷ್ಣನ ಅಮ್ಮ ಅಂತ, ಅವಳು ಅದಿತಿ ಅವತಾರ. ಇನ್ನೊಬ್ಳು ದೇವಕಿ ಯುಧಿಷ್ಠಿರನ ಪತ್ನಿ, ಅವಳು ಶ್ಯಾಮಲ್ಲೆಯ ಅವತಾರ. ದೇವಕಿಯರು? ದೇವಕಿಯರನ್ನ ಅವರು ಮರೀಚಿಯ ಮಕ್ಕಳು. ದುರ್ಯೋಧನ? ದುರ್ಯೋಧನ ಅಂತೂ ಗೊತ್ತಿದ್ದೆ, ಕಲಿ ಅವತಾರ. ಅವನು ಹೆಚ್ಚು ಸಾಧನೆ ಮಾಡಬೇಕು ಅಂತ, ಹೆಚ್ಚು ಪಾಪ ಮಾಡಬೇಕು ಅಂತ ಬ್ರಹ್ಮ ಮತ್ತೆ ವಾಯುವಿನ ಆವೇಶ ಇರುತ್ತೆ. ದುರ್ವಾಸರು? ರುದ್ರದೇವರ ಅವತಾರ. ದುಶ್ಯಾಸನ? ಇವನು ಇಂದ್ರಜಿತ್ತಿನ ಅವತಾರ. ದುಶ್ಶಲ? ಇವಳು ವೃಷಯ ಅವತಾರ. ವೃಷ ಅಂದ್ರೆ ಸುಳ್ಳು, ಸುಳ್ಳಿಗೆ ಅಭಿಮಾನಿ. ಕುಹುದೇವಿಯ ಆವೇಶ ಇರುತ್ತೆ. ದೌಶ್ಯಾಸನಿ? ದೌಶ್ಯಾಸನಿ ದುಶ್ಯಾಸನನ ಮಗ. ಇವನು ಸುರಾಂತಕನ ಅವತಾರ. ಸರಿ, ನಾನು ಇವಾಗ ನಿನಗ್ ಒಂದಷ್ಟು ಕೇಳಲಾ? ಅಂಜನವರ್ಮ? ನಿಷ್ಠ್ಯ ಅಂತ, ಇವನು ಘಟೋತ್ಕಚನ ಮಗ. ಅಂಜನಾದೇವಿ? ಪುಂಜಕಸ್ಥಳಿ ಎಂಬ ಅಪ್ಸರೆ, ಹನುಮಂತ ದೇವರ ಅಪ್ಪ. ಆರುಣಿ? ಇವಳು ವಿದುರನ ಪತ್ನಿ, ಮೂಲ ರೂಪದಲ್ಲಿ ಶ್ಯಾಮಲೆ. ಆಮೇಲೆ ಅಂಬ? ಇವಳು ವರಾಂಗಿ, ಜುನಾಮಕ ವಸುವಿನ ಪತ್ನಿ. ಇಂದ್ರಸೇನೆ? ಇವಳು ಭಾರತಿ, ಇವಳಲ್ಲಿ ಪಾರ್ವತಿ, ಶಚಿ, ಶ್ಯಾಮಲ, ಉಷಾ ಇಷ್ಟು ಜನ ಆವೇಶ ಇರುತ್ತೆ. ಇರಾವನ್? ಇವನು ಅರ್ಜುನ ಮತ್ತೆ ಉಲೂಪಿಯ ಮಗ, ಮೂಲ ರೂಪದಲ್ಲಿ ಮಂಗಳ. ಇವನಲ್ಲಿ ವರುಣನ ಆವೇಶ ಇರುತ್ತೆ. ಉಗ್ರಸೇನ? ಇವನು ಮೂಲ ರೂಪದಲ್ಲೂ ಉಗ್ರಸೇನ ಎಂಬ ಗಂಧರ್ವನೇ. ಇವನು ಕಂಸನ ಅಪ್ಪ. ಉತ್ತಮೋಜಸ್? ಇವನು ದೃಪದನ ಮಗ. ಇವನು ಪರಾವಸ ಎಂಬ ಗಂಧರ್ವನ ಅವತಾರ. ಅರಿಯಮ ಎಂಬ ಸೂರ್ಯನ ಆವೇಶ ಇರುತ್ತೆ. ಉದ್ಧವ? ಇವರು ಬೃಹಸ್ಪತಿಗಳು, ವಾಯುದೇವರ ಆವೇಶ ಇರುತ್ತೆ. ಉಲ್ಮುಖ? ಇವನು ಬಲರಾಮನ ಮಗ, ಅರಿಯಮ ಎಂಬ ಸೂರ್ಯನ ಅವತಾರ. ಉಷಾದೇವಿ? ಉಷಾದೇವಿ ಉಷಾದೇವಿಯಾಗಿ ಅವತಾರ ಮಾಡ್ತಾಳೆ, ಅನಿರುದ್ಧನ ಪತ್ನಿ. ಮೂಲ ರೂಪದಲ್ಲೂ ಅನಿರುದ್ಧನ ಪತ್ನಿ. ಕುಂತಿದೇವಿ? ಇವಳಿಗೆ ಇನ್ನೊಂದು ಹೆಸರು ಪೃಥೆ ಅಂತ, ಮೂಲ ರೂಪದಲ್ಲಿ ಸಿದ್ಧಿ, ಪರಾಭಹ ಮರುತಿನ ಪತ್ನಿ. ಕುಂಭಕರ್ಣ? ಇವನು ಹಿರಣ್ಯಾಕ್ಷ, ವಿಜಯನ ಆವೇಶ ಇರುತ್ತೆ. ಕೋಲಯಾಪೀಡಾನೆ? ಇದು ಜರಾಸಂಧ ಕಂಸನಿಗೆ ಕೊಟ್ಟಿದ್ದು, ಋಷ್ಠನಾಮಕ ಅಸುರ. ಇದು ಕುಶ? ಇಂದ್ರ. ಆಮೇಲೆ ಕೃತವರ್ಮ? ಶುಕ್ಲ ಪಕ್ಷ ಅಭಿಮಾನಿ ದೇವತೆ. ಇವನಲ್ಲಿ ಪಾಂಚಜನ್ಯ ಮತ್ತೆ ಪ್ರವಾಹವಾಯು ದೇವರ ಆವೇಶ ಇರುತ್ತೆ. ಕೃಪಾಚಾರ್ಯರು? ವಿಷ್ಕಂಭ ಎಂಬ ರುದ್ರನ ಅವತಾರ. ಕೃಪಿದೇವಿ? ಇವಳು ಕೃಪಾಚಾರ್ಯರ ತಂಗಿನೇ, ಬೃಹಸ್ಪತಿ ಪತ್ನಿ ತಾರ. ಕೃಷ್ಣ ಪತ್ನಿಯರು? ಅಗ್ನಿಪುತ್ರರು 16,000 ಜನ ಇದ್ದಾರೆ. ಲಕ್ಷ್ಮೀ ದೇವಿ ಆವೇಶ ಇದೆ ಎಲ್ಲರಲ್ಲೂ. ಕೇಕಯರು? ವಿಶ್ವೇ ದೇವತೆಗಳು. ಆಮೇಲೆ ಕೇಶಿ? ಹಯಗ್ರೀವಾಸುರ. ಗಾಧಿರಾಜ? ಇಂದ್ರನ ಅವತಾರ. ಇವರ ಮಗನೇ ವಿಶ್ವಾಮಿತ್ರ. ಗೋಪಾಲಕರು? ಕೆಲವರು ದೇವತೆಗಳು ಗೋಪಾಲಕರಾಗಿ ಅವತಾರ ಮಾಡಿದ್ದಾರೆ, ಗಂಧರ್ವರು ಕೂಡ ಅವತಾರ ಮಾಡಿದ್ದಾರೆ. ಗೋಪಿಕೆಯರು? ಅಪ್ಸರಾಸ್ತ್ರೀಯರು. ಘಟೋತ್ಕಚ? ನಿರವೃತ್ತಿ ಅವತಾರ, ರುದ್ರದೇವರ ಆವೇಶ ಇತ್ತು. ಚಾಣೂರಾಸುರ? ವರಾಹ ಎಂಬ ಅಸುರ. ಆಮೇಲೆ ಚಾರುದೇಶ್ನ? ಗಣಪತಿಯ ಅವತಾರ. ಯಾರ ಮಗ? ಕೃಷ್ಣ ಮತ್ತೆ ರುಕ್ಮಿಣಿ ಮಗ. ಚಿತ್ರಸೇನ ಯಾರು? ಇವನು ಮೂಲ ರೂಪದಲ್ಲಿ ಖರ ಅಂತ, ಇವನು ಕೌರವರಲ್ಲಿ ಒಬ್ಬ. ಆಮೇಲೆ ವೀರಸೇನನ್ ಮಗ ಚಿತ್ರಾಂಗದೆ? ಇವಳು ಶಚೀದೇವಿ, ಅರ್ಜುನನ ಪತ್ನಿ. ಚೇಕಿತಾನ? ಪ್ರತಿಭಾ ಎಂಬ ಮರುತ್. ಚಂದ್ರ? ಇವನು ಚಂದ್ರನಾಗಿ ಅವತಾರ ಮಾಡ್ತಾನೆ, ಬ್ರಹ್ಮದೇವರ ಆವೇಶ ಇರುತ್ತೆ. ಅತ್ರಿಯ ಮಗ. ಚಂದ್ರ? ಇವಳು ಭಾರತೀ ದೇವಿ. ಇವಳಲ್ಲಿ ಶಚಿ, ಶ್ಯಾಮಲ, ಪಾರ್ವತಿ, ಉಷಾ ಇಷ್ಟು ಜನದ ಆವೇಶ ಇರುತ್ತೆ. ಆಮೇಲೆ ಚಂದ್ರಿಕಾ? ಭಾರತೀ ದೇವಿನ ಭೀಮಸೇನ ದೇವರ ಪತ್ನಿ. ಜಟಾಯು?
ಸಂಪಾತಿಯ ತಮ್ಮ ಜಟಾಯು ಮತ್ತೆ ಇನ್ನೊಂದು ಅರುಣನ ಪುತ್ರ. ದ್ರೋಣಾಚಾರ್ಯರು. ಬೃಹಸ್ಪತಿಗಳು. ಬ್ರಹ್ಮದೇವರ ಆವೇಶ ಇರುತ್ತೆ. ದಂತವಕ್ರ. ಹಿರಣ್ಯಾಕ್ಷ. ಇವನಲ್ಲಿ ವಿಜಯನ ಆವೇಶ ಇರುತ್ತೆ. ನಕುಲ. ವಿವಿಧ ಅಶ್ವಿ ದೇವತೆಗಳು, ನಕುಲ ಮತ್ತೆ ಸಹದೇವರಿಬ್ಬರು. ಆಮೇಲೆ ನರ. ಹರಿ ಮತ್ತೆ ಸಮೀರನ ಆವೇಶ ಇರುತ್ತೆ. ಶೇಷದೇವರು. ಇಬ್ರು ನಕ್ರರಿದ್ದಾರಲ್ವಾ? ಒಂದು ಅರ್ಜುನ ತೀರ್ಥಯಾತ್ರೆಗೆ ಹೋದಾಗ ಪಂಚಕನ್ಯರು ನಕ್ರ ರೂಪದಲ್ಲಿ ಬರ್ತಾರೆ. ಆಮೇಲೆ ಇನ್ನೊಂದು ನಕ್ರ ಗಜೇಂದ್ರ ಮೋಕ್ಷದಲ್ಲಿ ಬರೋನು, ಅವನು ಹೂಹು ಎಂಬ ಗಂಧರ್ವ. ಆಮೇಲೆ ನಳ. ವಿಶ್ವಕರ್ಮ ಮೂಲ ರೂಪದಲ್ಲಿ ಇವನು ದೇವಶಿಲ್ಪಿ. ಇವನೇ ಸೇತುವೆಯನ್ನ ನಿರ್ಮಾಣ ಮಾಡೋದು. ಆಮೇಲೆ ನೀಲ. ಅಗ್ನಿ. ನೀಲಾನೇ. ಅವಳಲ್ಲಿ ಲಕ್ಷ್ಮೀದೇವಿ ಆವೇಶ ಇರುತ್ತೆ. ಯಾರ ಮಕ್ಕಳಾಗಿ ಹುಟ್ಟಾಳೆ 2 ಸಲನು? ಮೊದಲನೇ ಸತಿ ಕುಂಭಕನ ಮಗಳಾಗಿ ಹುಡ್ತಾಳೆ. ಆಮೇಲೆ 2ನೇ ಬಾರಿ ನಗ್ನಜಿತ್ ರಾಜನ ಮಗಳಾಗಿ ಹುಡ್ತಾಳೆ. ಬಭ್ರುವಾಹನ. ಇವನು ಅರ್ಜುನ ಮತ್ತೆ ಚಿತ್ರಾಂಗದೆಯ ಮಗ. ಕಾಮನ ಆವೇಶ ಇರುತ್ತೆ. ಜಯಂತನ ಅವತಾರ. ಬಾಣಾಸುರ. ಅವನು ಬಾಣ ಎಂಬ ರಾಜ ಮೂಲ ರೂಪದಲ್ಲಿ. ಬಾಣಾಸುರನ ಆವೇಶನೂ ಇರುತ್ತೆ. ಆಮೇಲೆ ಬಾಹ್ಲಿಕ. ಪ್ರಹ್ಲಾದ ರಾಜರು. ಭಗದತ್ತ. ಅವನು ನರಕಾಸುರನ ಮಗನಾಗಿ ಹುಡ್ತಾನೆ. ರುದ್ರದೇವರ ಮತ್ತೆ ಭಾಷ್ಕಲನ ಆವೇಶ ಇರುತ್ತೆ. ಯಾವ್ದಕ್ಕೋಸ್ಕರ ನರಕಾಸುರನ ಮಗನಾಗಿ ಹುಡ್ತಾನೆ? ಅವನು ಸುಪ್ರತೀಕ ಆನೆಯನ್ನ ನರಕಾಸುರ ಕದ್ದಿರ್ತಾನೆ. ಆ ಆನೆನ ಮತ್ತೆ ತಗೊಂಡ್ ಹೋಗ್ಬೇಕಂತ ಅವತಾರ ಮಾಡ್ತಾನೆ. ಇವನು ಮೂಲ ರೂಪದಲ್ಲಿ ಕುಬೇರ. ಭದ್ರಾಗೆ ಅವತಾರ ಮಾಡ್ತಾಳೆ. ಇವಳಲ್ಲಿ ಲಕ್ಷ್ಮೀದೇವಿ ಆವೇಶ ಇರುತ್ತೆ. ಆಮೇಲೆ ಭರತ. ರಾಮನ ತಮ್ಮ. ಪ್ರದ್ಯುಮ್ನ ಆವೇಶ ಇರುತ್ತೆ. ಮೂಲ ರೂಪದಲ್ಲಿ ಕಾಮ. ಭಾನು. ಸತ್ಯಭಾಮಿ ಮತ್ತೆ ಕೃಷ್ಣನ ಮಗ. ಸವಿತ್ರ ಎಂಬ ಸೂರ್ಯನ ಅವತಾರ. ಭಾನುಮತಿ. ಇವಳು ಮಂಥರ, ದುರ್ಯೋಧನನ ಪತ್ನಿ. ಇವಳಲ್ಲಿ ಪಾರ್ವತಿ ಆವೇಶ ಇರುತ್ತೆ. ಮಂಥರ ಅಂದ್ರೆ ಅಲಕ್ಷ್ಮಿ ಅಲ್ವಾ? ಭೀಮಸೇನ ದೇವರು. ಮುಖ್ಯ ಪ್ರಾಣ ದೇವರು. ಆಮೇಲೆ ಭೀಷ್ಮ. ಇನ್ನೊಂದು ಹೆಸರು ದೇವವ್ರತ ಅಂತ. ಬ್ರಹ್ಮದೇವರ ಆವೇಶ ಇರುತ್ತೆ. ಮೂಲ ರೂಪದಲ್ಲಿ ದ್ವಿನಾಮ ವಸು. ಇವನಲ್ಲಿ ಅಷ್ಟವಸುಗಳ ಆವೇಶನೂ ಇರುತ್ತೆ. ಭೀಷ್ಮಕ ರಾಜ. ಇವನು ರುಕ್ಮಿಣಿ ಅಪ್ಪ. ಮಿತ್ರನಾಮಕ ಸೂರ್ಯ. ರಾಹುವಿನ ಅಂಶ ಇರುತ್ತೆ. ಭೂರಿ. ಇವನು ಸೋಮದತ್ತನ ಮಗ. ಅಜೈಕಪಾತ್ ಎಂಬ ರುದ್ರನ ಅವತಾರ. ಅಂದ್ರೆ ಭೂರಿಶ್ರವ ಶಲ ಅಷ್ಟು ಜನನು ಸೋಮದತ್ತನ ಮಕ್ಕಳು. ಸರಿ. ಆಮೇಲೆ ಯುಯುತ್ಸು. ಇವನು ನಿರುತಿ ತಮ್ಮ ನಿರುತ ಅಂತ ಮೂಲ ರೂಪದಲ್ಲಿ. ಇವನಲ್ಲಿ ನಾಸಿಕ್ಯ ವಾಯುವಿನ ಆವೇಶ ಇರುತ್ತೆ. ರುಕ್ಮಿಣಿ ದೇವಿ. ಮಹಾಲಕ್ಷ್ಮಿ. ರೋಹಿಣಿ. ಇವಳು ಮೂಲ ರೂಪದಲ್ಲಿ ಕಶ್ಯಪನ ಪತ್ನಿ ಸುರಭಿ ಅಂತ. ಅವತಾರದಲ್ಲಿ ಬಲರಾಮನ ಅಮ್ಮನಾಗಿ ಹುಡ್ತಾಳೆ. ರುಗ್ಮವತಿ. ರತಿದೇವಿ. ರುಗ್ಮಿ. ಇಲ್ವಲನ ಅವತಾರ. ಮತ್ತೆ ಇವನಲ್ಲಿ ಶುಚಿ ಎಂಬ ಅಗ್ನಿ ಆವೇಶ ಇರುತ್ತೆ. ಅಂದ್ರೆ ರುಗ್ಮಿ ಮಗಳೇ ರುಗ್ಮವತಿ. ಆಮೇಲೆ ರೇವತಿ. ಬಲರಾಮನ ಪತ್ನಿ. ಮೂಲ ರೂಪದಲ್ಲಿ ವಾರುಣಿ. ಈ ವಾರುಣಿನೇ ಇನ್ನೊಂದು ರೂಪದಿಂದ ಬರ್ತಾಳೆ, ಶ್ರೀ ಅಂತ. ಸುರೆ ರೂಪದಿಂದ ಬರ್ತಾಳೆ. ಆ ಸುರೆ ಹೆಸರು ಕಾದಂಬರಿ ಅಂತ. ರೋಚನ. ವಾಯುದೇವರೇ ಸ್ವಾರೋಚಿಷ ಮನ್ವಂತರದಲ್ಲಿ ಇಂದ್ರಳಾಗಿದ್ದಾಗ ಈ ಹೆಸರಿರುತ್ತೆ. ಲವ. ಅಗ್ನಿ. ಲಕ್ಷಣ. ಅದೇ ದುರ್ಯೋಧನನ್ ಮಗ. ಅವನು ಮೂಲ ರೂಪದಲ್ಲಿ ಅಕ್ಷಕುಮಾರ, ರಾವಣನ್ ಮಗನಾಗಿರ್ತಾನೆ. ಆಮೇಲೆ ಲಕ್ಷಣ. ಕೃಷ್ಣನ್ ಪತ್ನಿನ. ಅವಳು ಮೂಲ ರೂಪದಲ್ಲೂ ಲಕ್ಷಣನೇ. ಇವಳಲ್ಲಿ ಲಕ್ಷ್ಮೀದೇವಿ ಆವೇಶ ಇರುತ್ತೆ. ಆಮೇಲೆ ವೀರಸೇನ. ಇವನು ತ್ವಷ್ಟೃ ಎಂಬ ಆದಿತ್ಯನ ಅವತಾರ. ಇದರಲ್ಲಿ ಯಮದೇವರ ಆವೇಶ. ಕೆಲವು ಕಡೆ ವರುಣ ಅಂತಾನೂ ಹೇಳ್ತಾರೆ. ಚಿತ್ರಾಂಗತೆ ಅಪ್ಪ ಅಲ್ವಾ? ಆಮೇಲೆ ವೃತ್ರಾಸುರ. ಇವನಲ್ಲಿ ವೃಕ್ಷಾಸುರ ಎಂಬ ಅಸುರನ ಆವೇಶನೂ ಇರುತ್ತೆ. ಇನ್ನು ಮೂಲ ರೂಪದಲ್ಲಿ ಚಿತ್ರಕೇತು ಎಂಬ ಗಂಧರ್ವ. ವೃಷಪರ್ವ. ಅವನು ಉದಾನ್ ಎಂಬ ವಾಯುವಿನ ಅವತಾರ. ಶಕುನಿ. ದ್ವಾಪರ. ಆಮೇಲೆ ಶಕ್ರದೇವ. ಶೃಗಾಲ ವಾಸುದೇವನ ಮಗ. ಮೂಲ ರೂಪದಲ್ಲಿ ಮಣಿಭದ್ರ. ಶತಧನ್ವ. ಮೂಲ ರೂಪದಲ್ಲೂ ಶತಧನ್ವನೇ. ಇವನ ಆವೇಶನು ಶತಧನ್ವ ಎಂಬ ಅಸುರ. ಚೆನ್ನಾಗಿದೆ ಒಂದು. ಆಮೇಲೆ ಶತಬಲಿ. ಒಬ್ಬ ಕಪ್ಪಿ. ಇವನು ವಸು. ಯಾರು ಅಂತ ಉಲ್ಲೇಖ ಮಾಡಿಲ್ಲ. ಶತ್ರುಘ್ನ. ಅವನು ರಾಮನ ತಮ್ಮ. ಅನಿರುದ್ಧನ ಆವೇಶ ಇರುತ್ತೆ. ಮೂಲ ರೂಪದಲ್ಲೂ ಅನಿರುದ್ಧನೇ. ಆಮೇಲೆ ಶಠ. ಇವನು ಬಲರಾಮನ ಪುತ್ರ. ಅರಿಯಮ ಎಂಬ ಸೂರ್ಯನ ಅವತಾರ. ಈ ಉಲ್ಮುಖನು ಇದೇ ತರ ತಾನೆ. ಶಬರಿ. ಒಬ್ಬಳ ಅಪ್ಸರೆ. ಶರಭ. ಪರ್ಜನ್ಯ ನಾಮಕ ಸೂರ್ಯ. ಕಪಿ ಇವನು. ವಡವ. ಶೃಗಾಲ ವಾಸುದೇವನ ಅಮ್ಮ. ಇವಳು ಧನು. ಆಮೇಲೆ ಶೈಬ್ಯ. ರುಭು. ಶ್ವೇತ. ಒಬ್ಬ ಕಪಿಯವನು. ಮರುದಂಶ. ಶಂತನು. ವರುಣನ ಅವತಾರ. ಷಣ್ಮುಖ. ಕಾಮ. ಸತ್ಯಜಿತ್ತು.
ಇಬ್ಬರು ಸತ್ಯಜಿತ್ ಇದ್ದಾರೆ. ಹಾ. ಒಬ್ಬ ದೃಪದನ ಮಗ ಚಿತ್ರಸೇನ ಎಂಬ ಗಂಧರ್ವ ಮೂಲ ರೂಪದಲ್ಲಿ, ಮಿತ್ರನಾಮಕ ಸೂರ್ಯನ ಆವೇಶ ಇರುತ್ತೆ. ಇನ್ನೊಬ್ಬರು ಯಮಧರ್ಮರಾಜ, ಇವನು ಉತ್ತಮ ಮನ್ವಂತರದಲ್ಲಿ ಇಂದ್ರನಾದಾಗ ಈ ಹೆಸರು ಬರುತ್ತೆ. ಆಮೇಲೆ ಸತ್ಯವತಿ, ಅಚ್ಚೋದ ಎಂಬ ಅಪ್ಸರೆ, ಇವಳು ವೇದವ್ಯಾಸರ ಅಮ್ಮ, ಬರ್ಹಿಷದ ಎಂಬ ಪಿತೃವಿನ ಮಗಳು ಮೂಲ ರೂಪದಲ್ಲಿ. ಸನತ್ ಕುಮಾರ, ಕಾಮ. ಸರ್ವೋತ್ತುಂಗ, ಅಹಂಕಾರಿಕ ಪ್ರಾಣನ ಆವೇಶ ಇರುತ್ತೆ, ಪ್ರಾಣನ ಅವತಾರ. ಸಹದೇವ ಮತ್ತೆ ನಕುಲ, ಅಶ್ವಿ ದೇವತೆಗಳು. ಹನುಮಂತ, ವಾಯುದೇವರು. ಹರಿವ್ರತ, ವಿಷ್ಣು ಯಶಸ್ ಅಂತ ಇನ್ನೊಂದು ಹೆಸರು, ಕಲ್ಕಿಯ ಅಪ್ಪ, ಇವನು ಸ್ವಯಂಭುವ ಮನುವಿನ ಅವತಾರ. ಗೊತ್ತೇ ಇರ್ಲಿಲ್ಲ ಅಷ್ಟು ದೊಡ್ಡವ್ರ ಅವತಾರ ಮಾಡಿದ್ದಾರೆ ಅಂತ. ಆಮೇಲೆ ಹಿಡಿಂಬೆ, ಶ್ರೀ ಎಂಬ ಅಪ್ಸರೆ, ಇವಳಲ್ಲಿ ಭಾರತೀ ದೇವಿ ಇರ್ತಾಳೆ. ಯಾಕೆ ಅಂದ್ರೆ ಭೀಮಸೇನ ದೇವರ ಸಂಘ ಮಾಡ್ಬೇಕಂದ್ರೆ ಭಾರತೀ ದೇವಿ ಆವೇಶ ಇರ್ಲೇಬೇಕು. ಈ ಶ್ರೀ ಅನ್ನೋ ಅಪ್ಸರೆ ಏನಾದ್ರು ವಿಶೇಷತೆ ಇದೆಯಾ? ಇಂದ್ರಪಟ್ಟಣಕ್ಕೆ ಇವಳು ಅಭಿಮಾನಿ. ಆಮೇಲೆ ಹಿರಣ್ಯಕಶಿಪು, ಹಿರಣ್ಯಕಶಿಪುನೆ ಮೂಲ ರೂಪದಲ್ಲಿ ಜಯನ ಆವೇಶ ಇರುತ್ತೆ. ಹಿರಣ್ಯಾಕ್ಷ, ಹಿರಣ್ಯಾಕ್ಷನೇ, ಇವನಲ್ಲಿ ವಿಜಯನ ಆವೇಶ ಇರುತ್ತೆ. ಹಂಸ, ಇವನು ಮಧು ಮತ್ತೆ ಕೈಟ ಬರೆದಿರೋದು, ಅದರಲ್ಲಿ ಮಧು ಎಂಬ ದಾನವ. ಇವನು ಡಿಭಿಕನ ಅಣ್ಣ. ದುರ್ಮುಖ, ಇವನು ನಿರುತ್ತಿ ಅವತಾರ. ಕಪಿನ. ಧೃತರಾಷ್ಟ್ರ, ಮೂಲ ರೂಪದಲ್ಲೂ ಧೃತರಾಷ್ಟ್ರನೇ, ಇನ್ನೊಂದು ಹೆಸರು ಹಂಸ, ಗಂಧರ್ವ ರಾಜ. ಇವನಲ್ಲಿ ವಾಯುದೇವರ ಆವೇಶ ಇರುತ್ತೆ. ಇವಳ ಪತ್ನಿನೇ ಗಾಂಧಾರಿ, ಮೂಲ ರೂಪದಲ್ಲಿ ಮತಿ ಅಂತ ಹೆಸರು ಇವಳಿಗೆ. ಧೃಷ್ಟಕೇತು ಯಾರು? ಇವನು ಶಿಶುಪಾಲನ ಮಗ, ಅನುಹ್ಲಾದನ ಅವತಾರ. ಸವಿತ್ರ ಎಂಬ ಸೂರ್ಯನ ಆವೇಶ ಇತ್ತು. ಆಮೇಲೆ ಧೃಷ್ಟದ್ಯುಮ್ನ, ಇವನು ಅಗ್ನಿಯ ಅವತಾರ, ದೃಪದನ ಮಗ. ದ್ರುಪದ, ಅವನು ಹೂಹು ಗಂಧರ್ವ, ಆವಹ ಮರುತ್ತಿನ ಆವೇಶ ಇತ್ತು. ದ್ರೌಪದಿ ದೇವಿ, ಅವಳು ಭಾರತೀ ದೇವಿ. ಅವರೊಳಗೆ ಯಾರೋ ಇರ್ತಾರೆ ಅಂತ ಹೇಳಿದ್ರಲ್ಲ? ಶಚಿ, ಶ್ಯಾಮಲ, ಉಷಾ ಮತ್ತೆ ಪಾರ್ವತಿ. ಆಮೇಲೆ ದ್ರೌಪದಿ ಪುತ್ರರು ವಿಶ್ವೇ ದೇವತೆಗಳಾಗಿ ಅವತಾರ ಮಾಡ್ತಾರೆ. ಇವಳಿಗೆ ಒಟ್ಟು 5 ಜನ ಮಕ್ಕಳು. 3 ಜನದ ಹೆಸರು ನಾನು ಹೇಳ್ತೀನಿ, ಇನ್ನಿಬ್ಬರದು ನೀವು ಹೇಳಿ. ಸರಿ, ಟ್ರೈ ಮಾಡ್ತೀನಿ. ಧರ್ಮರಾಜನ ಮಗನಾದ ಪ್ರತಿವಿಂಧ್ಯ, ಇವನು ಮೂಲ ರೂಪದಲ್ಲಿ ಪುರೂರವ ಎಂಬ ವಿಶ್ವೇ ದೇವತೆ. ಚಿತ್ರರಥ ಎಂಬ ಗಂಧರ್ವನ ಆವೇಶ ಇತ್ತು. ಆಮೇಲೆ ಭೀಮನ ಮಗನಾದ ಶ್ರುತಸೋಮ, ಇವನು ಮೂಲ ರೂಪದಲ್ಲಿ ಆರ್ದ್ರವ ಎಂಬ ವಿಶ್ವೇ ದೇವತೆ. ಅಭಿತಾಮ್ರ ಎಂಬ ಗಂಧರ್ವನ ಆವೇಶ ಇತ್ತು. ಅರ್ಜುನನ ಮಗನಾದ ಶ್ರುತಕೀರ್ತಿ, ಇವನು ಮೂಲ ರೂಪದಲ್ಲಿ ಕಾಲ ಅಥವಾ ಧೂ ಎಂಬ ವಿಶ್ವೇ ದೇವತೆ. ಇವನಲ್ಲಿ ಕಿಶೋರ್ ಎಂಬ ಗಂಧರ್ವನ ಆವೇಶ ಇತ್ತು. ಆಮೇಲೆ ನಕುಲನ ಮಗನಾದಂತಹ ಶತಾನಿಕ, ಇವನು ಕಾಮ ಅನ್ನುವಂತಹ ವಿಶ್ವೇ ದೇವತೆ ಅವತಾರ. ಇವನಿಗೆ ಇನ್ನೊಂದು ಹೆಸರು ಲೋಚನ ಅಂತ. ಇವನೊಳಗೆ ಗೋಪಾಲ ಅನ್ನುವಂತಹ ಗಂಧರ್ವನ ಆವೇಶ ಇರುತ್ತೆ. ಕೊನೆಗೆ ಸಹದೇವನ ಮಗನಾದಂತಹ ಶ್ರುತಕರ್ಮ, ಇವನು ಧೂತ ಅನ್ನುವಂತಹ ವಿಶ್ವದೇವತೆ ಅವತಾರ. ಇನ್ನೊಂದು ಹೆಸರು ಕೃಥ ಅಂತ. ಅವನೊಳಗೆ ಬಲ ಅನ್ನುವಂತಹ ಗಂಧರ್ವನ ಆವೇಶ ಇರುತ್ತೆ. ಇದೇ ರೀತಿಯಾಗಿ ಮಧ್ವಾಚಾರ್ಯರು ಮಾತ್ರ ಇಷ್ಟೊಂದು ನಮಗೆ ಉಪಕಾರ ಮಾಡಿರೋದು ಅಂತಹ ಮಹಾತ್ಮರ ದೇವತೆಗಳ ಬಗ್ಗೆ ತಿಳ್ಕೊಳಕ್ಕೆ. ಇದನ್ನ ಪುನಃ ಹೇಳ್ತೀನಿ, ನೀವು ಕೂಡ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದನ್ನ ಮಧ್ವಾಚಾರ್ಯರ ಅಂತರ್ಗತ ಭಗವಂತನಿಗೆ ಅರ್ಪಣೆ ಮಾಡ್ತೀವಿ. ಶ್ರೀಕೃಷ್ಣ ಅರ್ಪಣಮಸ್ತು.